ಸದ್ಯಕ್ಕೆ ನೀವೇನಾದರೂ ಒಂದು 25ರಿಂದ 30,000 ರೂಪಾಯಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಬೆಸ್ಟ್ ಆಲ್ರೌಂಡರ್ ಆಗಿರಬೇಕು ಮತ್ತೆ ಹೆವಿ ಪವರ್ಫುಲ್ ಆಗಿರಬೇಕು ಮತ್ತೆ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಆಗಿರಬೇಕು. ಇದೇ ನೋಡಿ ನಮ್ಮ ಮೋಟರೋಲಾನವರ Edge 70 ಫ್ಯೂಷನ್ ಗುರು ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಇದೇ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ನನಗೆ ಅನಿಸ್ತಾ ಇದೆ. 6.8 ಇಂಚ್ ಇರತಕ್ಕಂತ ಎಕ್ಸ್ಟ್ರೀಮ್ ಅಮೋಲೆಡ್ ಡಿಸ್ಪ್ಲೇ ನೋಡಕ್ ಸಿಗ್ತಾ ಇದೆ. 144 ಹರ್ಟ್ಸ್ ಇರುತ್ತೆ ರಿಫ್ರೆಶ್ ರೇಟ್ ಇರತಕ್ಕಂತ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ HDR10+ ಕೂಡ ಸಪೋರ್ಟ್ ಮಾಡುತ್ತೆ. 5200 ನೀಟ್ಸ್ ಇರೋದ್ರಿಂದ ಡೇ ಅಂಡ್ ನೈಟ್ ನಮಗೆ ಹೈ ಬ್ರೈಟ್ನೆಸ್ ನೊಂದಿಗೆ ಯೂಸ್ ಕೂಡ ಮಾಡ್ಕೋಬಹುದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ನೋಡ್ತಾ ಇದೆ. ಇದು ಕೂಡ ಒಂದು ಮಿಡ್ ಅಂಡ್ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದು ನಮಗೆ 128 ಸೀಕ್ರೆಟ್ 256GB ಎರಡು ವೇರಿಯಂಟ್ ಆಗಿ LPDDR5X RAM ಜೊತೆ UFS 3.1 ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ. ಬ್ಯಾಟರಿ ಆದ್ರೂ ಎಷ್ಟಿದೆ ಅಂತ ನೋಡೋದಾದ್ರೆ 7000 mAh ಬಿಗ್ಗರ್ ಬ್ಯಾಟರಿ ಒಂದಿಗೆ 68 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಮೇನ್ ಹೈಲೈಟ್ ಅಪ್ಪ ಕ್ಯಾಮೆರಾ ಅಂತ ಹೇಳ್ಬೋದು. ಈ ಒಂದು ಫೋನ್ ನ ಫಸ್ಟ್ ಕ್ಯಾಮೆರಾ ಬಂದ್ಬಿಟ್ಟು ನಮಗೆ 50 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ ಸೋನಿ ಅವರ LYT710 ಸೆನ್ಸರ್ ನಮಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಕ್ಯಾಮೆರಾ ಬರುತ್ತೆ 13 ಮೆಗಾಪಿಕ್ಸೆಲ್. ಇದು ಕೂಡ ನಮಗೆ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ನೋಡಕ್ ಸಿಗುತ್ತೆ. ಇದು ಕೂಡ ತೆಗೆಯುವಂತ ಫೋಟೋಸ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಒಂದು ಒಳ್ಳೆ ಲೆವೆಲ್ಗೆ ಡೀಸೆಂಟ್ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಅಲ್ಲಿ 32 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಇದಕ್ಕಿಂತ ಫೋಟೋ ಕ್ಲಾರಿಟಿ ಕೂಡ ನೆಕ್ಸ್ಟ್ ಲೆವೆಲ್. ಮತ್ತೆ ಅಷ್ಟೇ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ಕೊಂಡಾಗ ಫ್ರಂಟ್ ಮತ್ತೆ ಬ್ಯಾಕ್ ನಮಗೆ 4K 30 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ವಿಡಿಯೋ ಕ್ವಾಲಿಟಿ iOS ಇರೋದ್ರಿಂದ ವಿಡಿಯೋ ಸ್ಟೆಬಿಲೈಸೇಷನ್ ಕೂಡ ಸಖತ್ತಾಗಿದೆ. ಈ ಫೋನ್ ಅಲ್ಲಿ ನಮ್ಗೆ ಏನಾದರೂ ಮೊಬೈಲ್ ನ ಬೆಸ್ಟ್ ಒಂದು ವಿಡಿಯೋಗ್ರಫಿಗೆ ಒಂದು ಫೋಟೋಗ್ರಫಿಗೆ ಫೋನ್ ಹುಡುಕ್ತಾ ಇದೀವಿ ಅಂತಂದ್ರೆ ಇದೊಂದು ಕೂಡ ಒಂದು ಒಳ್ಳೆ ಆಪ್ಷನ್ ಕೂಡ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಂಡು ಔಟ್ ಆಫ್ ದ ಬಾಕ್ಸ್ Android 16 ನೋಡ್ತಾ ಇದೀವಿ. ಅದು ಕೂಡ Hello UI 1 ನೋಡ್ತಾ ಇದೀವಿ. ಸ್ಮಾರ್ಟ್ ಫೋನ್ ಅಲ್ಲಿ 3 ವರ್ಷಗಳ ಕಾಲ OS ಅಪ್ಡೇಟ್ ಕೊಟ್ಟರೆ 5 ವರ್ಷಗಳ ಕಾಲ ಸೆಕ್ಯೂರಿಟಿ ಫ್ಯಾಚಪ್ ನಮಗೆ ಇನ್ಬಿಲ್ಟ್ ಸಿಗ್ತಾ ಇದೆ. ಸೆಕ್ಯೂರಿಟಿ ನೋಡ್ಕೊಂಡಾಗ ಇಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ಈ ಮೊಬೈಲ್ ನ ನೀವು ಬೈ ಮಾಡಬೇಕನ್ನೋಗಿತ್ತಂದ್ರೆ ಇದೇ ಮಾರ್ಚ್ 12ನೇ ತಾರೀಕಿಗೆ ವೇಟ್ ಮಾಡಿ. ಸೊ 12ಕ್ಕೆ ಈ ಸ್ಮಾರ್ಟ್ ಫೋನ್ ಅಫಿಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಸೊ ಅವಾಗ ನೀವು ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ಒಂದಿಗೆ. ನೆಕ್ಸ್ಟ್ ಒನ್ ನಮಸ್ಕಾರ.